ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 27/9/2021 ಮತ್ತು 28/9/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಸೆಪ್ಟೆಂಬರ್ 25, 2021 ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ UNGA 76ನೇ ಅಧಿವೇಶನದ ವಿಷಯ ಯಾವುದು? ಬಿಲ್ಡಿಂಗ್ ರೆಸಿಲೆನ್ಸ್ ಥ್ರೂ ಹೋಪ್. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನ್ಯೂಯಾರ್ಕ್ನಲ್ಲಿ ಸೆಪ್ಟೆಂಬರ್ 25, 2021 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದರ 76ನೇ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದರು. 2021 UN ಜನರಲ್ ಅಸೆಂಬ್ಲಿ ಅಧಿವೇಶನದ ವಿಷಯವೆಂದರೆ ಭರವಸೆಯ ಮೂಲಕ ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವುದು, ಕೋವಿಡ್-19ನಿಂದ ಚೇತರಿಸಿಕೊಳ್ಳಲು, ಸಮರ್ಥವಾಗಿ ಪುನರ್ ನಿರ್ಮಾಣ ಮಾಡಲು, ಭೂಮಿಯ ಅಗತ್ಯಗಳಿಗೆ ಸ್ಪಂದಿಸಲು, ಜನರ ಹಕ್ಕುಗಳನ್ನು ಗೌರವಿಸಲು ಮತ್ತು ವಿಶ್ವಸಂಸ್ಥೆಯನ್ನು ಪುನಶ್ಚೇತನಗೊಳಿಸಲು. Building resilience through hope to recover from COVID-19, rebuild sustainably, respond to the needs of the planet, respect the rights of people and revitalize the United Nations. UN ಜನರಲ್ ಅಸೆಂಬ್ಲಿಯನ್ನು ಸಂಜೆ 6:30ಕ್ಕೆ ಭಾಷಣ ಮಾಡಿದ ಮೊದಲ ವಿಶ್ವ ನಾಯಕ PM ಮೋದಿ. ಭಾಷಣದ ಸಮಯದಲ್ಲಿ PM ಕೋವಿಡ್-19 ಸಾಂಕ್ರಾಮಿಕ, ಅಫ್ಘಾನಿಸ್ತಾನ ಮತ್ತು ಉಗ್ರವಾದವನ್ನು ಕೇಂದ್ರೀಕರಿಸುವ, ಭಯೋತ್ಪಾದನೆಯನ್ನು ಎದುರಿಸುವ ಅಗತ್ಯತೆ ಮತ್ತು ವಿಶ್ವಸಂಸ್ಥೆಯನ್ನು ಬಲಪಡಿಸುವ ಅಗತ್ಯದಂತಹ ವಿವಿಧ ಜಾಗತಿಕ ಸಮಸ್ಯೆಗಳ ಕುರಿತು ಮಾತನಾಡಿದರು. 109ಕ್ಕೂ ಹೆಚ್ಚು ರಾಷ್ಟ್ರಗಳ ಮುಖ್ಯಸ್ಥರು UN ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡಿದರು ಮತ್ತು ಸುಮಾರು 60 ಈವೆಂಟ್ನಲ್ಲಿ ಪೂರ್ವ ರೆಕಾರ್ಡ್ ಮಾಡಿದ ವಿಡಿಯೋ ಹೇಳಿಕೆಗಳ ಮೂಲಕ ಚರ್ಚೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು 2019ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡಿದ್ದರು. 4 is the right answer. ಈ ದೃಢೀಕೃತ ಪ್ರತಿಗಳನ್ನು ನ್ಯಾಯಾಲಯಗಳಿಂದ ಕಾರಾಗೃಹಗಳಿಗೆ ವರ್ಗಾಯಿಸಲು ಸುಪ್ರೀಂ ಕೋರ್ಟ್ ಆರಂಭಿಸಿದ ವ್ಯವಸ್ಥೆಯನ್ನು ಹೆಸರಿಸಿ. ಫಾಸ್ಟರ್ ಎಲೆಕ್ಟ್ರಾನಿಕ್ ದಾಖಲೆಗಳ ವೇಗದ ಮತ್ತು ಸುರಕ್ಷಿತ ಪ್ರಸರಣ. ಫಾಸ್ಟ್ ಅಂಡ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಹೆಸರಿನ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ಭಾರತದ ಸುಪ್ರೀಂ ಕೋರ್ಟ್ ಅನುಮೋದಿಸಿದೆ. ಈ ದೃಢೀಕೃತ ಪ್ರತಿಗಳನ್ನು ನ್ಯಾಯಾಲಯಗಳಿಂದ ಕಾರಾಗೃಹಗಳಿಗೆ ವರ್ಗಾಯಿಸಲು ಫಾಸ್ಟರ್ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ. ಮುಖ್ಯ ನ್ಯಾಯಮೂರ್ತಿ NV ರಮಣ, ನ್ಯಾಯಮೂರ್ತಿ ನಾಗೇಶ್ವರ ರಾವ್ ಮತ್ತು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ತ್ರಿಸದಸ್ಯ ಪೀಠವು ರಾಜ್ಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳು, ಕಾರಾಗೃಹ ಇಲಾಖೆಗಳು ಮತ್ತು ಸಂಬಂಧಿತ ಇತರ ಅಧಿಕಾರಿಗಳಿಗೆ ಈ ದೃಢೀಕೃತ ಪ್ರತಿಗಳನ್ನು ಸ್ವೀಕರಿಸಲು ಕಾರಾಗೃಹಗಳಲ್ಲಿ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದೆ. 2 is the right answer. ಭಾರತೀಯ ವಾಯುಪಡೆಗೆ ಎಷ್ಟು C-295 ವಿಮಾನಗಳನ್ನು ಖರೀದಿಸಲು ರಕ್ಷಣಾ ಸಚಿವಾಲಯ ಏರ್ಬಸ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? 56. ಭಾರತೀಯ ವಾಯುಪಡೆಗೆ 56 ಏರ್ಬಸ್ C-295 ಮಧ್ಯಮ ಸಾರಿಗೆ ವಿಮಾನಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ರಕ್ಷಣಾ ಸಚಿವಾಲಯವು ಸ್ಪೇನ್ನ ಏರ್ಬಸ್ ಡಿಫೆನ್ಸ್ ಮತ್ತು ಸ್ಪೇಸ್ನೊಂದಿಗೆ $2.5 ಬಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿದೆ. C-295 ವಿಮಾನಗಳು ಭಾರತೀಯ ವಾಯುಪಡೆಯ IAF ವಯಸ್ಸಾದ ಔರೋ HS-748 ವಿಮಾನಗಳನ್ನು ಬದಲಾಯಿಸುತ್ತದೆ. ಒಪ್ಪಂದದ ಪ್ರಕಾರ ಏರ್ಬಸ್ ಡಿಫೆನ್ಸ್ ಮತ್ತು ಸ್ಪೇಸ್ ಜಂಟಿಯಾಗಿ ಯೋಜನೆಯನ್ನು ಕಾರ್ಯಗತಗೊಳಿಸಲು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ TASLನೊಂದಿಗೆ ಕೆಲಸ ಮಾಡಲಿದೆ. ಒಪ್ಪಂದದಲ್ಲಿ ಮೊದಲ 16 ವಿಮಾನಗಳನ್ನು ಫ್ಲೈ ಅವೇ ಸ್ಥಿತಿಯಲ್ಲಿ ವಿತರಿಸಲಾಗುವುದು ಮತ್ತು ಉಳಿದ 40 ವಿಮಾನಗಳನ್ನು ಏರ್ಬಸ್ ಮತ್ತು TASL ನಡುವಿನ ಕೈಗಾರಿಕಾ ಪಾಲುದಾರಿಕೆಯ ಭಾಗವಾಗಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ TASL ಭಾರತದಲ್ಲಿ ಜೋಡಿಸಲಿದೆ. IAF ವಿಶ್ವಾದ್ಯಂತ C-295 ರ 35ನೇ ಆಪರೇಟರ್ ಆಗಿರುತ್ತದೆ. 4 is the right answer. ಅಂತ್ಯೋದಯ ದಿನದಂದು 75 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವ ಸಚಿವಾಲಯವು ಇತ್ತೀಚೆಗೆ ಹುನರ್ಬಾಜ್ ಪ್ರಶಸ್ತಿಗಳನ್ನು ನೀಡಿತು? ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಆಶ್ರಯದಲ್ಲಿ 15 ರಾಜ್ಯಗಳ 75 ವಿಕಲಚೇತನ ಅಭ್ಯರ್ಥಿಗಳಿಗೆ 2021 ಸೆಪ್ಟೆಂಬರ್ 25 ಹುನರ್ಬಾಜ್ ಪ್ರಶಸ್ತಿಗಳನ್ನು ನೀಡಿತು.
ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಹಾಗೂ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಅಂತ್ಯೋದಯ ದಿವಸ್ ಸ್ಮರಣಾರ್ಥವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಮತ್ತು ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಗಳ ಯೋಜನೆಗಳ ಮೂಲಕ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಈ ಪ್ರಶಸ್ತಿಗಳನ್ನು ವಿನ್ಯಾಸಗೊಳಿಸಲಾಗಿದೆ. 1 ವರ್ಷಕ್ಕಿಂತ ಹೆಚ್ಚು ಅಥವಾ ಸ್ವ ಉದ್ಯೋಗಿಯಾಗಿ ಅವರ ಆಯ್ಕೆಯ ವ್ಯಾಪಾರದಲ್ಲಿ ಯಶಸ್ವಿಯಾಗಿ ನೆಲೆಸಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. 4 is the right answer. ಜ್ಯೋತಿ ಸುರೇಖಾ ವೆನ್ನಂ ಇತ್ತೀಚೆಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತಕ್ಕಾಗಿ ಯಾವ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ? ಬಿಲ್ಲುಗಾರಿಕೆ. ಜ್ಯೋತಿ ಸುರೇಖಾ ವೆನ್ನಂ ಅವರು ಯಾಂಗ್ಟನ್ನಲ್ಲಿ ನಡೆಯುತ್ತಿರುವ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಸಂಯುಕ್ತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಆಕೆ ಕೊಲಂಬಿಯಾದ ಸಾರಾ ಲೋಪೆಜ್ ವಿರುದ್ಧ ಸೋತರು. 1 is the right answer. 2021ರಲ್ಲಿ ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನೆ ಸೌಭಾಗ್ಯ ಯೋಜನೆ ಪ್ರಾರಂಭದಲ್ಲಿ ಎಷ್ಟು ವರ್ಷಗಳನ್ನು ಪೂರೈಸಿತು? 4. ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನೆ ಸೌಭಾಗ್ಯ ಯೋಜನೆ ಯಶಸ್ವಿ ಅನುಷ್ಠಾನದ 4 ವರ್ಷಗಳನ್ನು 25 ಸೆಪ್ಟೆಂಬರ್ 2021ರಂದು ಪೂರ್ಣಗೊಳಿಸಿದೆ. ಈ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 25, 2017ರಂದು 16,320 ಕೋಟಿ ರು ಅನುದಾನದೊಂದಿಗೆ ಪ್ರಾರಂಭಿಸಿದ್ದರು. ಸೌಭಾಗ್ಯ ಯೋಜನೆಯು ಗ್ರಾಮೀಣ ಪ್ರದೇಶದ ಎಲ್ಲ ಮನೆಗಳಿಗೆ ಮತ್ತು ದೇಶಾದ್ಯಂತ ನಗರ ಪ್ರದೇಶದ ಎಲ್ಲ ಬಡ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಸಾರ್ವತ್ರಿಕ ಮನೆಯ ವಿದ್ಯುದೀಕರಣವನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಮಾರ್ಚ್ 31, 2021ರ ಹೊತ್ತಿಗೆ ಸೌಭಾಗ್ಯ ಪ್ರಾರಂಭವಾದಾಗಿನಿಂದ 2.82 ಕೋಟಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. 3 is the right answer. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಸಹಕಾರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಹಕಾರ ಸಚಿವರು ಯಾರು? ಅಮಿತ್ ಶಾ. ಕೇಂದ್ರ ಗೃಹ ಸಚಿವ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಸೆಪ್ಟೆಂಬರ್ 25, 2021ರಂದು ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಸಹಕಾರಿ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯನ್ನು ಸಚಿವರು ವಿವರಿಸಿದರು. ಈ ಸಮ್ಮೇಳನವು ಭಾರತದ ಮೊದಲ ಸಹಕಾರಿ ಸಮ್ಮೇಳನವಾಗಿದ್ದು, ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ಸಹಕಾರಿಗಳನ್ನು ವೇಗಗೊಳಿಸಲು ಮತ್ತು ಬಲಪಡಿಸಲು ವೇದಿಕೆಯನ್ನು ಒದಗಿಸುತ್ತದೆ. ಸಮ್ಮೇಳನವನ್ನು ಜಂಟಿಯಾಗಿ ಇಫ್ಕೋ, ನ್ಯಾಷನಲ್ ಕೋಆಪರೇಟಿವ್ ಫೆಡರೇಷನ್ ಆಫ್ ಇಂಡಿಯಾ, ಅಮೂಲ್, ಸಹಕಾರ ಭಾರತಿ, NAFED, ಕ್ರಿಬಿಕೋ, KRIBHCO ಮತ್ತು ಎಲ್ಲ ಸಹಕಾರಿ ಸಂಸ್ಥೆಗಳು ಒಟ್ಟಾಗಿ ಆಯೋಜಿಸಿವೆ. ಸ್ವಾವಲಂಬಿ ಭಾರತದ ಕನಸನ್ನು ನನಸಾಗಿಸಲು ಕೊಡುಗೆ ನೀಡಲು ದೇಶಾದ್ಯಂತ ವಿವಿಧ ರಾಜ್ಯಗಳು ಮತ್ತು ವಿವಿಧ ಸಹಕಾರಿ ಕ್ಷೇತ್ರಗಳ 2100ಕ್ಕೂ ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದರು. 4 is the right answer. ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಇಲ್ಲಿ ಜಾಗತಿಕ ಆರೋಗ್ಯ ಹಣಕಾಸುಗಾಗಿ ಹೊಸ ರಾಯಭಾರಿಯಾಗಿ ಯಾರು ನೇಮಿಸಲ್ಪಟ್ಟಿದ್ದಾರೆ? ಗೋರ್ಡನ್ ಬ್ರೌನ್. ವಿಶ್ವ ಆರೋಗ್ಯ ಸಂಸ್ಥೆ ಯುನೈಟೆಡ್ ಕಿಂಗ್ಡಮ್ನ ಮಾಜಿ ಪ್ರಧಾನಮಂತ್ರಿ ಗಾರ್ಡನ್ ಬ್ರೌನ್ ಅವರನ್ನು ಸೆಪ್ಟೆಂಬರ್ 20, 2021ರಂದು ಜಾಗತಿಕ ಆರೋಗ್ಯ ಹಣಕಾಸಿನ ರಾಯಭಾರಿಯಾಗಿ ನೇಮಿಸಿದೆ. ರಾಯಭಾರಿಯಾಗಿ ಬ್ರೌನ್ ನಿರಂತರ ಜಾಗತಿಕ ಆರೋಗ್ಯ ಹಣಕಾಸಿನ ಮಹತ್ವದ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸಲು, WHO ಕಾರ್ಯವನ್ನು ಹೆಚ್ಚಿಸಲು ಮತ್ತು ಬೆಂಬಲಿಸಲು ವಿಶೇಷವಾಗಿ G20 ಮತ್ತು G7 ದೇಶಗಳಿಂದ ಕೆಲಸ ಮಾಡುತ್ತಾರೆ. 1 is the right answer. ಪ್ರೈವೇಟರ್ ಸ್ಪೇಸ್ ಒಂದು ಹೊಸ ಸ್ಪೇಸ್ ಸ್ಟಾರ್ಟ್ಅಪ್ ಆಗಿದ್ದು, ಅಲೆಕ್ಸ್ ಫೀಲ್ಡಿಂಗ್ ರವರು ಆಪಲ್ ಇಂಕ್ ಸಹ ಸಂಸ್ಥಾಪಕರಾದ ಯಾರೊಂದಿಗೆ ಸೇರಿ ಸ್ಥಾಪಿಸಿದ್ದಾರೆ? ಸ್ಟೀವ್ ವೋಜ್ನಿಯಾಕ್. ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ವೋಜ್ನಿಯಾಕ್ ರಿಪ್ಕಾರ್ಡ್ ಇಂಕ್ ಸ್ಥಾಪಕ ಅಲೆಕ್ಸ್ ಫೀಲ್ಡಿಂಗ್ ಜೊತೆ ಕೈಜೋಡಿಸಿ ಹೊಸ ಬಾಹ್ಯಾಕಾಶ ಕಂಪನಿ ಪ್ರೈವೇಟರ್ ಸ್ಪೇಸ್ ಘೋಷಿಸಿದರು. ಪ್ರೈವೇಟರ್ ಒಂದು ಖಾಸಗಿ ಕಂಪನಿಯಾಗಿದ್ದು, ಜಾಗವನ್ನು ಸುರಕ್ಷಿತವಾಗಿಡಲು ಮತ್ತು ಎಲ್ಲ ಮಾನವ ಕುಲಕ್ಕೆ ಪ್ರವೇಶ ಒದಗಿಸಲು ಉದ್ದೇಶ ಹೊಂದಿದೆ. 3 is the right answer. ಚತುಷ್ಪಥ ಭದ್ರತಾ ಸಂವಾದದ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಕ್ವಾಡ್ ಮೊದಲ ವೈಯಕ್ತಿಕ ಸಭೆ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆಯಿತು. ಕ್ವಾಡ್ ಭಾರತ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಮತ್ತು ಈ ಯಾವ ಸೇರಿದಂತೆ 4 ಇಂಡೋ ಪೆಸಿಫಿಕ್ ರಾಷ್ಟ್ರಗಳನ್ನು ಒಳಗೊಂಡಿದೆ. ಆಸ್ಟ್ರೇಲಿಯಾ. ಚತುರ್ಭುಜ ಭದ್ರತಾ ಸಂವಾದದ ಕ್ವಾಡ್ ಮೊದಲ ವ್ಯಕ್ತಿಗತ ಸಭೆ ಸೆಪ್ಟೆಂಬರ್ 24, 2021ರಂದು ವಾಷಿಂಗ್ಟನ್ ಡಿಸಿಯ ವೈಟ್ ಹೌಸ್ನಲ್ಲಿ ನಡೆಯಿತು.
ಕ್ವಾಡ್ ರಾಷ್ಟ್ರವು ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಅನ್ನು ಒಳಗೊಂಡಿದೆ. ಆಸ್ಟ್ರೇಲಿಯಾ, ಭಾರತ, ಜಪಾನ್ ಮತ್ತು ಅಮೆರಿಕದ ಸರ್ಕಾರದ ಮುಖ್ಯಸ್ಥರು ಕ್ವಾಡ್ ನಾಯಕರ ಸಭೆಯಲ್ಲಿ ಭಾಗವಹಿಸಿದರು. ಇದರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಯುಎಸ್ ಅಧ್ಯಕ್ಷ ಜೋ ಬಿಡೆನ್, ಜಪಾನ್ ಪ್ರಧಾನಿ ಯೋಶಿಹೈಡೆ ಸುಗಾ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಇದ್ದರು. 4 ಪೆಸಿಫಿಕ್ ರಾಷ್ಟ್ರ ಭದ್ರತಾ ಸಹಕಾರ ಒಕ್ಕೂಟವು ಸಂಬಂಧಗಳನ್ನು ಉತ್ತಮವಾಗಿಸಲು ಮತ್ತು 21ನೇ ಶತಮಾನದ ಸವಾಲುಗಳ ಮೇಲೆ ಪ್ರಾಯೋಗಿಕ ಸಹಕಾರವನ್ನು ಮುಂದುವರಿಸಲು ವಿವಿಧ ಉಪಕ್ರಮಗಳನ್ನು ಶಿಫಾರಸು ಮಾಡಿದೆ. 1. ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಸುರಕ್ಷಿತ ಮತ್ತು ಪರಿಣಾಮಕಾರಿ ಲಸಿಕೆಗಳ ಪ್ರವೇಶವನ್ನು ಒಳಗೊಂಡಂತೆ ಕೋವಿಡ್-19 ಸಾಂಕ್ರಾಮಿಕವನ್ನು ಕೊನೆಗೊಳಿಸುವುದು. 2. ಉನ್ನತ ಗುಣಮಟ್ಟದ ಮೂಲಸೌಕರ್ಯವನ್ನು ಉತ್ತೇಜಿಸುವುದು. 3. ಹವಾಮಾನ ಬಿಕ್ಕಟ್ಟನ್ನು ಎದುರಿಸುವುದು. 4. ಉದಯೋನ್ಮುಖ ತಂತ್ರಜ್ಞಾನಗಳು, ಬಾಹ್ಯಾಕಾಶ ಮತ್ತು ಸೈಬರ್ ಭದ್ರತೆಯ ಮೇಲೆ ಪಾಲುದಾರಿಕೆ. 5. ನಮ್ಮ ಎಲ್ಲಾ ದೇಶಗಳಲ್ಲಿ ಮುಂದಿನ ಪೀಳಿಗೆಯ ಪ್ರತಿಭೆಯನ್ನು ಬೆಳೆಸುವುದು. 1 is the right answer. ದ ಲಾಂಗ್ ಗೇಮ್, ಹೌ ದ ಚೈನೀಸ್ ನೆಗೋಷಿಯೇಟ್ ವಿತ್ ಇಂಡಿಯಾ ಎಂಬ ಪುಸ್ತಕವನ್ನು ಯಾವ ಲೇಖಕರು ಬರೆದಿದ್ದಾರೆ? ವಿಜಯ್ ಗೋಖಲೆ. ಭಾರತದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಚೀನಾದ ರಾಯಭಾರಿಯಾಗಿರುವ ವಿಜಯ್ ಗೋಖಲೆ ಅವರು ದ ಲಾಂಗ್ ಗೇಮ್, ಹೌ ದ ಚೈನೀಸ್ ನೆಗೋಷಿಯೇಟ್ ವಿತ್ ಇಂಡಿಯಾ ಎಂಬ ಹೊಸ ಪುಸ್ತಕವನ್ನು ಬರೆದಿದ್ದಾರೆ. ಭಾರತ ಮತ್ತು ಚೀನಾ ಸಂಬಂಧದ 6 ಐತಿಹಾಸಿಕ ಮತ್ತು ಇತ್ತೀಚಿನ ಘಟನೆಗಳನ್ನು ಆಧರಿಸಿ ಭಾರತವು ಚೀನಾದೊಂದಿಗೆ ಹೇಗೆ ಮಾತುಕತೆ ನಡೆಸಿತು, ಸ್ವಾತಂತ್ರ್ಯದ ನಂತರದ ಆರಂಭಿಕ ವರ್ಷಗಳಲ್ಲಿ ಅಥವಾ ಪ್ರಸ್ತುತ ಸಮಯಗಳಲ್ಲಿ ಈ ಪುಸ್ತಕವು ಇತಿಹಾಸವನ್ನು ಪರಿಶೋಧಿಸುತ್ತದೆ. ಈ ಪುಸ್ತಕದ ಉದ್ದೇಶವೆಂದರೆ ಚೀನಾವು ಭಾರತದೊಂದಿಗಿನ ರಾಜತಾಂತ್ರಿಕ ಮಾತುಕತೆಯಲ್ಲಿ ಬಳಸುವ ತಂತ್ರ ಮತ್ತು ಸಾಧನಗಳನ್ನು ಗುರುತಿಸುವುದು ಮತ್ತು ಚೀನಾದೊಂದಿಗಿನ ಹಿಂದಿನ ವ್ಯವಹಾರಗಳಿಂದ ಭಾರತಕ್ಕೆ ಕಲಿಕೆಗಳು ದೇಶದೊಂದಿಗಿನ ಭವಿಷ್ಯದ ಮಾತುಕತೆಯಲ್ಲಿ ಸಹಾಯಕವಾಗಬಹುದು ಎಂದು ತಿಳಿಸುವುದು. 2 is the right answer. The Fractured Himalaya, How the Past Shadows the Present in India-China Relations. ಈ ಪುಸ್ತಕದ ಲೇಖಕರು ಯಾರು? ನಿರುಪಮಾ ರಾವ್. ಭಾರತದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ನಿರುಪಮಾ ಮೆನನ್ ರಾವ್ ಅವರು ದಿ ಫ್ರಾಕ್ಚರ್ಡ್ ಹಿಮಾಲಯ, ಪಾಸ್ಟ್ ಶಾಡೋಸ್ ದ ಪ್ರೆಸೆಂಟ್ ಇನ್ ಇಂಡಿಯಾ-ಚೀನಾ ರಿಲೇಷನ್ಸ್ ಎಂಬ ಪುಸ್ತಕವನ್ನು ಹೊರತಂದಿದ್ದಾರೆ. ಈ ಪುಸ್ತಕವು 1962ರಲ್ಲಿ ಚೀನಾದೊಂದಿಗಿನ ಯುದ್ಧದ ಭಾರತದ ಹಾದಿಯ ನಿರೂಪಣೆಯಾಗಿದೆ. 1950ರ ದಶಕದ ಆರಂಭದ ಸ್ನೇಹದಿಂದ 1962ರ ಯುದ್ಧದವರೆಗೆ ಭಾರತ ಮತ್ತು ಚೀನಾ ತಮ್ಮ ಆರಂಭಿಕ ವರ್ಷಗಳಲ್ಲಿ ಹೇಗೆ ಪರಸ್ಪರ ವ್ಯವಹರಿಸಿದ್ದವು ಎಂಬುದನ್ನು ಪುಸ್ತಕವು ಗುರುತಿಸುತ್ತದೆ. 4 is the right answer. ವಿಶ್ವ ಪ್ರವಾಸೋದ್ಯಮ ದಿನ, ವರ್ಲ್ಡ್ ಟೂರಿಸಂ ಡೇ ಅನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ? 27 ಸೆಪ್ಟೆಂಬರ್. ವರ್ಲ್ಡ್ ಟೂರಿಸಂ ಡೇ 2021. 1980ರಿಂದ ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. ಈ ದಿನಾಂಕವನ್ನು ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ UNWTO 1970ರಲ್ಲಿ ಆ ದಿನ UNWTOನ ನಿಯಮಗಳನ್ನು ಅಂಗೀಕರಿಸಿತು. 2021ರಲ್ಲಿ ವರ್ಲ್ಡ್ ಟೂರಿಸಂ ಡೇಯ ಥೀಮ್ ಅಂತರ್ಗತ ಬೆಳವಣಿಗೆಗೆ ಪ್ರವಾಸೋದ್ಯಮ, ಟೂರಿಸಂ ಫಾರ್ ಇನ್ಕ್ಲೂಸಿವ್ ಗ್ರೋತ್. ಈ ದಿನದ ಉದ್ದೇಶವು ಅಂತಾರಾಷ್ಟ್ರೀಯ ಸಮುದಾಯದೊಳಗೆ ಪ್ರವಾಸೋದ್ಯಮ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಇದು ವಿಶ್ವದಾದ್ಯಂತ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಮೌಲ್ಯಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಪ್ರದರ್ಶಿಸುವುದು. 2 is the right answer. ವರ್ಲ್ಡ್ ರಿವರ್ಸ್ ಡೇ, ವಿಶ್ವ ನದಿಗಳ ದಿನವನ್ನು ಜಾಗತಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 4ನೇ ಭಾನುವಾರ. ಪ್ರಪಂಚದಾದ್ಯಂತದ ನದಿಗಳನ್ನು ಬೆಂಬಲಿಸುವ, ರಕ್ಷಿಸುವ ಮತ್ತು ಸಂರಕ್ಷಿಸುವ ಅಗತ್ಯದ ಜಾಗತಿಕ ಜಾಗೃತಿ ಮೂಡಿಸಲು 2005ರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 4ನೇ ಭಾನುವಾರದಂದು ವಿಶ್ವ ನದಿಗಳ ದಿನವನ್ನು ಆಚರಿಸಲಾಗುತ್ತದೆ. 2021ರಲ್ಲಿ ವಿಶ್ವ ನದಿಗಳ ದಿನವನ್ನು ಸೆಪ್ಟೆಂಬರ್ 26ರಂದು ಆಚರಿಸಲಾಗುತ್ತದೆ. 2021ರ ವಿಶ್ವ ನದಿಗಳ ದಿನದ ಥೀಮ್ ನಮ್ಮ ಸಮುದಾಯಗಳಲ್ಲಿ ಜಲಮಾರ್ಗಗಳು, ವಾಟರ್ವೇಸ್ ಇನ್ ಅವರ್ ಕಮ್ಯುನಿಟೀಸ್. ಅಂತಾರಾಷ್ಟ್ರೀಯ ಖ್ಯಾತಿಯ ನದಿ ವಕೀಲ ಮಾರ್ಕ್ ಎಂಜೆಲೋ ಆರಂಭಿಸಿದ ಪ್ರಸ್ತಾವನೆಯ ಮೇರೆಗೆ 2005ರಲ್ಲಿ ವಿಶ್ವಸಂಸ್ಥೆಯು ಈ ದಿನವನ್ನು ಗುರುತಿಸಿತು. 3 is the right answer. ಜಾಗತಿಕವಾಗಿ ವಿಶ್ವ ಪರಿಸರ ಆರೋಗ್ಯ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? 26 ಸೆಪ್ಟೆಂಬರ್. 2011ರಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಎನ್ವಿರಾನ್ಮೆಂಟಲ್ ಹೆಲ್ತ್ IFEH ಪ್ರತಿ ವರ್ಷ ಸೆಪ್ಟೆಂಬರ್ 26ರಂದು ವಿಶ್ವ ಪರಿಸರ ಆರೋಗ್ಯ ದಿನವನ್ನು ಆಚರಿಸಲು ಘೋಷಿಸಿತು. 2021ರ ವಿಶ್ವ ಪರಿಸರ ಆರೋಗ್ಯ ದಿನದ ಥೀಮ್ ಜಾಗತಿಕ ಚೇತರಿಕೆಯಲ್ಲಿ ಆರೋಗ್ಯಕರ ಸಮುದಾಯಗಳಿಗೆ ಪರಿಸರ ಆರೋಗ್ಯಕ್ಕೆ ಆದ್ಯತೆ ನೀಡುವುದು.
ಪ್ರಿಯಾರಿಟೈಸಿಂಗ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಫಾರ್ ಹೆಲ್ದಿಯರ್ ಕಮ್ಯುನಿಟೀಸ್ ಇನ್ ಗ್ಲೋಬಲ್ ರಿಕವರಿ. IFEH ಅನ್ನು 1986ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದು ಇಂಗ್ಲೆಂಡಿನ ಲಂಡನ್ನಲ್ಲಿದೆ. 4 is the right answer. ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಫಾರ್ ದ ಟೋಟಲ್ ಎಲಿಮಿನೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಪ್ರತಿ ವರ್ಷ ಯಾವ ದಿನ ನಡೆಸಲಾಗುತ್ತದೆ? 26 ಸೆಪ್ಟೆಂಬರ್. ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನ ಅಥವಾ ಪರಮಾಣು ನಿರ್ಮೂಲನಾ ದಿನ 2014ರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 26ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು UN ಸಾಮಾನ್ಯ ಸಭೆ UNGA 2013ರಲ್ಲಿ ಘೋಷಿಸಿತು. ದಿನದ ಉದ್ದೇಶಗಳು ಪರಮಾಣು ಶಸ್ತ್ರಾಸ್ತ್ರಗಳಿಂದ ಮಾನವೀಯತೆಗೆ ಉಂಟಾಗುವ ಬೆದರಿಕೆ ಮತ್ತು ಅವುಗಳ ಸಂಪೂರ್ಣ ನಿರ್ಮೂಲನೆಯ ಅಗತ್ಯತೆಯ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುವುದಾಗಿದೆ. 3 is the right answer. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯಿತಿ ರಾಜ್ NIRD ಅಂಡ್ PR ಯಾವ ನಗರದಲ್ಲಿ ಇದೆ? ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಯಾವ ನಗರದಲ್ಲಿದೆ? ಪ್ರಶ್ನೆ 2. ಭಾರತದ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಯಾರು? ಭಾರತದ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಯಾರು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂಥ ನಿರೀಕ್ಷೆಯಲ್ಲಿ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.